ಅಕ್ಟೋಬರ್ ಮಂತ್ ದಸರಾ ಆಫರ್ ಇದೆ. ಸೆಪ್ಟೆಂಬರ್ ಮಂತ್ ಅಲ್ಲೇ ಎಲ್ಲ ಫಿನಿಶ್ ಮಾಡ್ತಾ ಇದ್ದೀನಿ. ಎಲ್ಲ ಅಂದ್ರೆ ಜೋಯ್ಫುಲ್ ಕಾರ್ಸ್ ವಿಸಿಟ್ ಮಾಡಿ. ಬರೀ 17 ಮಾಡಲ್ ಝೆಡ್ ಅದು 90,000 ಓಡಿದೆ. ಇದು ಬೇಡ ಅಂದ್ರೆ ನಿಮ್ಗೆ ಇನೋವಾನು ಇದೆ, ಇನೋವಾ ಕ್ರಿಸ್ಟಾನು ಇದೆ, 10 ಗಾಡಿ ಇದೆ ಸ್ಟಾಕ್ ಅಲ್ಲಿ. ನಿಮ್ಗೆ 15 ಮಾಡಲ್ ಇದೆ, ಬರೀ 1,10,000 ಓಡಿದೆ. ಇಲ್ಲ 17 ಮಾಡಲ್ ಇದು ಒಂದಿದೆ, 17 ಮಾಡಲ್ ಇದು ಬಂದಿದೆ. ಆಟೋಮೆಟಿಕ್ ನೋಡ್ತಾರೆ, ಇನ್ನೊಂದು 17 ಮಾಡಲ್ ಇದೆ. ಇಲ್ಲ ಜಿ ಸ್ವಲ್ಪ ಬಜೆಟ್ ಕಮ್ಮಿ ಇದ್ರೆ 18 ಮಾಡಲ್ ಇದೆ ಸರ್. ಬನ್ನಿ ಸರ್, ಜೋಯ್ಫುಲ್ ಕಾರ್ಸ್ ವಿಸಿಟ್ ಮಾಡಿ. ಒಳ್ಳೆ ಆಫರ್ ಕೊಡ್ತಾ ಇದ್ದೀನಿ ಸರ್. ಪ್ರೈಸ್ ಪಾಯಿಂಟ್ ಆಫ್ ವ್ಯೂ ನೋಡ್ತಾರೆ, ಫುಲ್ ವಿಡಿಯೋ ನೋಡಿ ಸರ್. ಇನೋವಾ ನೋಡಿದೀರಾ, ಎಕ್ಸ್ ನೋಡೋರೆ ಅದನ್ನೆಲ್ಲ ಆಪ್ಷನ್ ಇದೆ. W10 ಇದೆ, ಬರೀ 15 ಮಾಡಲು. ಇಲ್ಲ W6 ಇದೆ, 16 ಮಾಡಲು. ಇನ್ನು ಸುಮಾರು ಗಾಡಿ, ಒಂದು 10 ಗಾಡಿ ಇದೆ ಇದನ್ನಲ್ಲೂ. ಇದು W10, ಇದು W8, ಇನ್ನೊಂದು W8 ಇದೆ, ಇನ್ನೊಂದು W10 ಇದೆ. ಸುಮಾರು ಗಾಡಿ ಸ್ಟಾಕ್ ಇನ್ ಆಗ್ಬಿಟ್ಟಿದೆ. ಬನ್ನಿ ಜೋಯ್ಫುಲ್ ಕಾರ್ಸ್ ವಿಸಿಟ್ ಮಾಡಿ. ದಸರಾಗೆ ವೇಟ್ ಮಾಡಬೇಡಿ, ಇನ್ನು ಮುಂಚೆನೆ ಪ್ರಿಪರೇಷನ್ ಮಾಡ್ಕೊಳ್ಳಿ ಸರ್. ಸರ್ ದಸರಾದು ಆನೆ ಇಲ್ಲೇ ಜೋಯ್ಫುಲ್ ಕಾರ್ಸ್ ಅಲ್ಲಿ ತಂದ್ಬಿಟ್ಟಿದ್ದೀನಿ. ಫೋರ್ಡ್ ಎಂಡೋರ್, ಅದು ಹೈಯೆಸ್ಟ್ ಇಂದ ಹೈಯೆಸ್ಟ್ ಮಾಡಲ್ ಇದೆ, ಲೋ ಮಾಡಲ್ ಇದೆ, ಹೈ ಮಾಡಲ್ ಇದೆ. ಒಳ್ಳೆ ಪ್ರೈಸ್ ಅಲ್ಲಿ ಕೊಡ್ತೀನಿ. ಫುಲ್ ಪ್ರೈಸ್ ಬೇಕಂದ್ರೆ ಫುಲ್ ವಿಡಿಯೋ ನೋಡಿ, ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತೀನಿ ಸರ್. ಸರ್ ಓಲ್ಡ್ ಬೇಡ, ನ್ಯೂ ಬೇಕಂದ್ರೆ ನ್ಯೂ ಮಾಡಲ್ ಎಂಡೋವರ್ ಇದೆ, ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತೀನಿ. ಅದು ಆಟೋ 4x4 3.2 ಲೀಟರ್ ಇಂಜಿನ್ ಸರ್ ಇದು. ಹಾಗೆ ಲಕ್ಸುರಿ ಒಂದಿರೋದು ಸರ್. ಸರ್ ಲಕ್ಸುರಿ ವೆಹಿಕಲ್ ಇದು ಯುಕೆ ನೋಡ್ತಾ ಇದ್ದೀರಾ, ಅದು ಕೆ ಕನ್ವರ್ಟ್ ಆಗಿದ್ರೆ ಕಸ್ಟಮರ್ 7 ಲಕ್ಷ ಟ್ಯಾಕ್ಸ್ ಕಟ್ಟಿದ್ದಾರೆ. ಬೆಸ್ಟ್ ಪ್ರೈಸ್ ಅಲ್ಲಿ ಮಾಡ್ತಾರೆ. 15 ಮಾಡಲ್ ಸಿಂಗಲ್ ಓನರ್ ಡೀಸೆಲ್ ಸರ್. ಸರ್ ನಿಮ್ಗೆ ಅದ್ ಬೇಡ, ಫಾರ್ಚುನರ್ ಬೇಕಂದ್ರೆ ಫಾರ್ಚುನರ್ ಇದೆ, ಇದು ಬೇಕಂದ್ರೆ ಟಾಟಾ ಬ್ರ್ಯಾಂಡ್ ಅಲ್ಲಿ ಎಕ್ಸ್ ಆಟೋಮೆಟಿಕ್ ಬರೀ 54,000 ಓಡಿದೆ. ಪ್ರೈಸಸ್ ಬೇಕಂದ್ರೆ ಫುಲ್ ವಿಡಿಯೋ ನೋಡಿ, ಎಲ್ಲ ಗೊತ್ತಾಗ್ಬಿಡುತ್ತೆ ಸರ್. ಸರ್ ಹೈಲೈಟ್ಸ್ ಅಲ್ಲಿ ಧಮಾಕ ಮಾಡಿದೀರಾ ಸರ್. ದಸರಾ ಏನ್ ಆಫರ್ ಬರುತ್ತಲ್ಲ, ಸೆಪ್ಟೆಂಬರ್ ಮಂತ್ ಅಲ್ಲೇ ಕೊಟ್ಟಿದ್ದೀರಾ. ಅಂಡ್ ದೊಡ್ಡ ಗಾಡಿಗಳು ಕಮ್ಮಿ ಪ್ರೈಸ್ ಅಲ್ಲಿ ಕಮ್ಮಿ ಓಡಿರೋ ಗಾಡಿಗಳಿದೆ ಅಂತ ಹೇಳ್ಬೋದು ಸರ್. ಬೆಸ್ಟ್ ಪ್ರೈಸ್. ಹೋಗೋಕ್ಕಿಂತ ಮುಂಚೆ ಸರ್ ಜೋಯ್ಫುಲ್ ಕಾರ್ಸ್ ಅಡ್ರೆಸ್ ಸರ್. ಸರ್ ಜೋಯ್ಫುಲ್ ಕಾರ್ಸ್ ಅಡ್ರೆಸ್ JP ನಗರ್ 9 ಫೇಸ್ ಅಂಜನಾಪುರ ಅಂತ ಬರುತ್ತೆ. ಇಲ್ಲ ನಿಮ್ಗೆ ಗೊತ್ತಾಗಿಲ್ಲ ಅಂದ್ರೆ ಬರೀ ಯೂಟ್ಯೂಬ್ ಅಲ್ಲಿ ಜೋಯ್ಫುಲ್ ಕಾರ್ಸ್ ಅಂತ ಹೊಡೀರಿ. ಇಲ್ಲ ವಾಟ್ಸ್ಆಪ್ ನಂಬರ್ ಇರುತ್ತೆ, ವಾಟ್ಸ್ಆಪ್ ನಂಬರ್ ಹೈ ಅಂತ ಇದ್ರೆ ಫುಲ್ ಡೀಟೇಲ್ಸ್ ಕ್ಯಾಟಲಾಗ್ ಜೊತೆ ಇರುತ್ತೆ. ಈ ಸತಿ ಹಿಂಗೆ 7 ಸೀಟರ್ ತಂದಿದೆ ಅಂದ್ರೆ ಬರೀ ಜೋಯ್ಫುಲ್ ಕಾರ್ಸ್ ಬರಬೇಕು. ಬರೀ ಗಾಡಿ ಯಾವ್ದು ಬೇಕು ಸೆಲೆಕ್ಷನ್ ಮಾಡ್ಕೊಂಡು ತಗೊಂಡು ಹೋಗ್ಬೇಕು ಸರ್. ಹಂಗೆ ಮಾಡಿದೀನಿ. ನೆಗೋಷಿಯಬಲ್ ಮಾಡ್ತಾರೆ. ಪ್ರೈಸ್ ಬೆಸ್ಟ್ ಪ್ರೈಸ್ ಹೇಳಿರೋ ಪ್ರೈಸ್ ಮಾಡ್ಕೊಳ್ಳಲ್ಲ, ಇನ್ನು ಬೆಸ್ಟ್ ಪ್ರೈಸ್ ಅಲ್ಲಿ ಮಾಡಿಸ್ಕೊಡ್ತೀನಿ. ಬನ್ನಿ ಜೋಯ್ಫುಲ್ ಕಾರ್ಸ್ 50,000 ಅಲ್ಲ, ಎಷ್ಟು ಮ್ಯಾಕ್ಸಿಮಮ್ ಬೇಕಾದ್ರೆ ಅಷ್ಟು ಡಿಸ್ಕೌಂಟ್ ಕೊಡ್ತೀನಿ. ಬನ್ನಿ ಜೋಯ್ಫುಲ್ ಕಾರ್ಸ್ ವಿಸಿಟ್ ಮಾಡಿ. ಒಳ್ಳೆ ಆಫರ್ ಕೊಡ್ತಾ ಇದ್ದೀನಿ ಜೋಯ್ಫುಲ್ ಕಾರ್ಸ್ ಅಲ್ಲಿ. ಈ ಸತಿ ದಸರಾ ಅಲ್ಲ, ಇನ್ನು ಮುಂಚೆನೆ ಪ್ರಿಪರೇಷನ್ ಸ್ಟಾರ್ಟ್ ಆಗ್ಬೇಕು ಅಂತ ದಸರಾ ಅಲ್ಲಿ ಎಲ್ಲ ಪೂರ್ತಿ ಇದ್ ಮಾಡಿದ್ದೀನಿ. ದಸರಾದಲ್ಲಿ ಆನೆಗಳು ಅಂಬಾರಿ ಬರುತ್ತೆ ಸರ್. ಜೋಯ್ಫುಲ್ ಕಾರ್ಸ್ ಅಲ್ಲಿ ಆನೆಗಳೇ ಪಾರ್ಕ್ ಮಾಡಿದ್ರೆ ಇವಾಗಲೇ ಸ್ಟಾಕ್ ಮಾಡ್ಬಿಟ್ಟಿದ್ದೀನಿ. ಬನ್ನಿ ಜೋಯ್ಫುಲ್ ಕಾರ್ಸ್ ವಿಸಿಟ್ ಮಾಡಿ. ಏನಕ್ಕಂದ್ರೆ ಲೋನ್ ಪ್ರೊಫೈಲ್ ಹೋಗೋಕಿದೆ. ಪ್ಲೀಸ್ ನಾನು ಏನು ಇನ್ಫಾರ್ಮ್ ಮಾಡ್ತೀನಿ ಅಂದರೆ, ಸಿಬಿಲ್ 700+ ಬೇಕು. 1 7 ಲಕ್ಷ ಮುಂಚೆ ಮೇಲೆ ನೋಡ್ತಾ ಇದ್ದಾರೆ ಲೋನ್ಸು. ಖಂಡಿತ ITR ಇಲ್ಲ GST ತಗೊಂಡು ಬನ್ನಿ. ಒಳ್ಳೆ ಇನ್ನೂ ಅಪ್ರೂವಲ್ಸ್ ಆಗುತ್ತೆ. ಏನಕ್ಕೆ ಲಾಸ್ಟ್ ಮೂಮೆಂಟಲ್ಲಿ ಬೇಜಾರಾಗಬಾರ್ದು ಕಸ್ಟಮರ್ಗೆ. ನನ್ನ ಗಾಡಿ ನೋಡಿದ್ರೆ ಇಷ್ಟ ಆಗಿದ್ರೆ ಲೋನ್ ಆಗಿಲ್ಲ ಅಂತ 700+ ಬೇಕೇ ಬೇಕು ಸಿಬಿಲ್ಲು. ಪ್ರೈವೇಟ್ ಫೈನಾನ್ಸ್ ಚಿಕ್ಕ ಗಾಡಿಗೆ ಅಂದರೆ 1,50,000 ಕೊಡ್ತಾರೆ ಅಷ್ಟೇ. ಅದಕ್ಕೆ ಪ್ರೈವೇಟ್ ಫೈನಾನ್ಸು ತಲೆನಲ್ಲೂ ಹಾಕೊಂಡ್ಬೇಡಿ. ಆಲ್ ಓವರ್ ಬ್ಯಾಂಕ್ಸಲ್ಲೇ ಫೈನಾನ್ಸ್ ಮಾಡಿಸ್ಕೊಡ್ತೀನಿ. ಬರೀ ಏನಂದ್ರೆ ಸಿಬಿಲ್ ಪ್ರೊಫೈಲ್ ಒಳ್ಳೇದು ಇಟ್ಕೊಂಡು ಬನ್ನಿ ಸರ್. ಖಂಡಿತ ಸರ್. ಫಸ್ಟ್ ಗಾಡಿ 2015 ಇಲ್ಲ 16 ಮಾಡಲ್ ಇದು. 16 ಮಾಡಲ್ ಸಿಂಗಲ್ ಓನರ್, ಬ್ರ್ಯಾಂಡ್ ನ್ಯೂ ಕಂಡೀಷನ್ ಇದೆ. ಪ್ಯೂರ್ ಲೆದರ್ ಸೀಟ್ಸ್, ಇನ್ನು ಒರಿಜಿನಾಲಿಟಿ ಏನು ಚೇಂಜ್ ಆಗಿಲ್ಲ. ಸಿಂಗಲ್ ಓನರ್ 11,25,000 ಕೋಟಿಂಗ್ ಇದೆ. ಅದನ್ನಲ್ಲೂ ಬೆಸ್ಟ್ ಪ್ರೈಸ್ ಮಾಡ್ಕೊಡ್ತೀನಿ. ಹೇಳಿರೋ ಪ್ರೈಸ್ ಆಗಲ್ಲ, ಬೆಸ್ಟ್ ಪ್ರೈಸ್ ಮಾಡ್ಕೊಡ್ತೀನಿ. 11,25,000ಗೆ ಆಟೋಮೆಟಿಕ್ ಅಲ್ವಾ ಸರ್? ಮ್ಯಾನ್ಯುಯಲ್ W10 ವಿತ್ ಸನ್ರೂಫ್ ಸಿಂಗಲ್ ಓನರ್ ಸರ್. ಓಕೆ ಸರ್. ನೆಕ್ಸ್ಟ್ ಇರೋದು ಅಮೇಜ್ ಸರ್. ಸ್ವಲ್ಪ ಮಿಡಿಲ್ ವರ್ಷನ್ ಅಲ್ಲಿ ಹೋಗೋಣ. ಅಮೇಜ್ ಬರೀ 30,000 ಹೊಡಿದೆ, 4 ಲಕ್ಷ ಹೇಳ್ತಾ ಇದ್ದೀನಿ. ಅದನ್ನಲ್ಲೂ ಬೆಸ್ಟ್ ಪ್ರೈಸ್ ಪೆಟ್ರೋಲ್ ಅಲ್ಲಿ 30,000 ಹೊಡಿದೆ, ಬ್ರ್ಯಾಂಡ್ ನ್ಯೂ ಕಂಡೀಷನ್. 30,000 ಬರೀ 30,000 ವಿತ್ ಸರ್ವಿಸ್ ಹಿಸ್ಟ್ರಿ ಹೊಡಿದೆ. ವೇರಿಯಂಟ್ ಸರ್ ಇದು? ಸರ್ ಇದು SMT ಬರುತ್ತೆ. SMT ಸರ್. ವೋಲ್ಕ್ಸ್ವ್ಯಾಗನ್ ಪೋಲೋ ಸರ್. ಪೋಲೋ ಅಲ್ಲಿ ನಿಮಗೆ 18 ಮಾಡಲ್ ಫುಲ್ಲಿ ಮಾಡಿಫೈಡ್ ಇದೆ. ಕಂಫರ್ಟ್ ಲೈನ್ ಇಂದ ಹೈಲೈನ್ ಗೆ GT ಕಿಟ್ ಎಲ್ಲ ಮಾಡಿಫೈಡ್ ಮಾಡಿದ್ದಾರೆ. ಬರೀ 6,90,000 ಆಸ್ಕಿಂಗ್ ಇದೆ. ಅದನ್ನಲ್ಲೂ ಬೆಸ್ಟ್ ಪ್ರೈಸ್ ಮಾಡಿಸ್ಕೊಡ್ತೀನಿ. ಸಿಂಗಲ್ ಓನರ್ ಸರ್. ಸೆಕೆಂಡ್ ಓನರ್ ಅಂಡ್ ಡೀಸೆಲ್ ವರ್ಷನ್ 6,90,000 ಹೇಳ್ತಾ ಇದ್ದೀನಿ. ಒಂದು 50,000 ಇಂದ 1 ಲಕ್ಷ ಡೌನ್ ಪೇಮೆಂಟ್ ತಗೊಂಡ್ ಬಂದ್ರೆ ಒಳ್ಳೆ ಗಾಡಿ ಕೊಡಿ. ಡೀಸೆಲ್ ಸರ್. ನೆಕ್ಸ್ಟ್ XS4 ಸರ್. ಇನ್ನೊಂದು SX4 ಇದೆ, 10 ಮಾಡಲ್ VXI. ಇದು ಬರೀ ಸಿಂಗಲ್ ಓನರ್, ಬರೀ 60,000 ಹೊಡಿದೆ, ಬ್ರ್ಯಾಂಡ್ ನ್ಯೂ ಕಂಡೀಷನ್ ಇದೆ. ಬರೀ 3,10,000 ಎಕ್ಸ್ಪೆಕ್ಟೇಷನ್ ಇದೆ. ಅದನ್ನಲ್ಲೂ ಬೆಸ್ಟ್ ಪ್ರೈಸ್ ಮಾಡಿಸ್ಕೊಡ್ತೀನಿ ಸರ್. ಓಕೆ ಸರ್. ನೆಕ್ಸ್ಟ್ ವೋಲ್ಕ್ಸ್ವ್ಯಾಗನ್ ಸರ್. ಇನ್ನೊಂದು ವೋಲ್ಕ್ಸ್ವ್ಯಾಗನ್ ಪೋಲೋ ಇದೆ, 13 ಮಾಡಲ್. ಇದು ಹೈಲೈನು, ಸೆಕೆಂಡ್ ಓನರ್. ಇದು ನಿಮಗೆ 70,000 ಅಪ್ರಾಕ್ಸಿಮೇಟ್ ಹೊಡಿದೆ. ಬರೀ 3,85,000ಗೆ ಕೊಡ್ತೀನಿ ಸರ್. 3,85,000ಕ್ಕೆ ಡೀಸೆಲ್ ವೋಲ್ಕ್ಸ್ವ್ಯಾಗನ್ ಪೋಲೋ ಹೈಲೈನ್ ಕೊಡ್ತೀನಿ ಸರ್. ನೆಕ್ಸ್ಟ್ ಫೋರ್ಡ್ EcoSport ಸರ್. EcoSport ಅಲ್ಲಿ ನಿಮಗೆ ಪೆಟ್ರೋಲ್ ವರ್ಷನ್ ಇದೆ, ಬರೀ 50,000 ಹೊಡಿದೆ, ಬ್ರ್ಯಾಂಡ್ ನ್ಯೂ ಇದೆ, ಎಲ್ಲ ಶೋರೂಮ್ ಕಂಡೀಷನ್ ಇದೆ. 1 ಪೀಸ್ ಪೇಂಟ್ ಇಲ್ಲ, ಒರಿಜಿನಲ್ ಪೇಂಟ್ ಅಲ್ಲಿ ಇದೆ. ನೀವು ಇಂಟೀರಿಯರ್ ನೋಡ್ರೆ ಖುಷಿಯಾಗ್ಬಿಡ್ತೀರಾ. ಇಂಟೀರಿಯರ್ ಏನಾದ್ರು ನೋಡ್ಬೇಕಂದ್ರೆ ನಮ್ಮ ಕಾಂಟ್ಯಾಕ್ಟ್ ನಂಬರ್ ವಾಟ್ಸ್ಆಪ್ ಕ್ಯಾಟಲಾಗ್ ಇಲ್ಲ, ಬನ್ನಿ. 5,45,000 ಎಕ್ಸ್ಪೆಕ್ಟೇಷನ್ ಇದೆ. ಒಂದಲ್ಲೂ ಬೆಸ್ಟ್ ಪ್ರೈಸ್ ಮಾಡಿಸ್ಕೊಡ್ತೀನಿ. ಇದು ಟ್ರೆಂಡ್ ಲೈನ್ ಸರ್. ಇದು ಟೈಟಾನಿಯಂ ಟಾಪ್ ಎಂಡ್ ಗಾಡಿ ಸರ್. ಟಾಪ್ ಎಂಡ್ ಡೀಸೆಲ್ ವೇರಿಯಂಟ್, ಪೆಟ್ರೋಲ್ ವೇರಿಯಂಟ್. ಓಕೆ. ನೆಕ್ಸ್ಟ್ ಬ್ರೀಜಾ ಇದೆ, ಸಿಂಗಲ್ ಓನರ್. ನಿಮಗೆ ZA+ ಪುಷ್ ಬಟನ್ ಸ್ಟಾರ್ಟ್.
ಪ್ರೈಸ್ ಪಾಯಿಂಟ್ ಹೇಳಕ್ ಹೋದ್ರೆ ಒಂದು 6.5 ಲಕ್ಷ ಅದನ್ನಲ್ಲೂ ಬೆಸ್ಟ್ ಪ್ರೈಸ್ ಮಾಡಿಸ್ಕೊಡ್ತೀನಿ. 6,50,000ಕ್ಕೆ ಸೆಕೆಂಡ್ ಓನರ್. ಹೌದು, ಸಿಂಗಲ್ ಓನರ್. ಸಿಂಗಲ್ ಓನರ್ ಸರ್. ನೆಕ್ಸ್ಟ್ ವೆಹಿಕಲ್ ಇನ್ನೊಂದು ನಿಮ್ಗೆ ಪೋಲೋ ಇದೆ, ಹೈಲೈನ್ ಇದು ಡೀಸೆಲ್ ವರ್ಷನ್, ನಿಮ್ಗೆ ಬೆಸ್ಟ್ ಪ್ರೈಸ್ ಅಲ್ಲಿ ಆಗತ್ತೆ. ಬರೀ ಜೋಯ್ಫುಲ್ ಕಾರ್ಸ್ ವಿಸಿಟ್ ಮಾಡಿ. ಒಂದು 5,45,545 ಹೇಳ್ತಾ ಇದೀನಿ. ಒಳ್ಳೆ ಬಜೆಟ್ ಮಾಡಿಸ್ಕೊಡ್ತೀನಿ, ಬನ್ನಿ ಸರ್ ವಿಸಿಟ್ ಮಾಡಿ. ಓಕೆ, ಅದು ಡೀಸೆಲ್ ವೇರಿಯಂಟ್. ಹೌದು, ಇದು ಬೇಡ ಇದು ಸರ್. ಇದು ಪೋಲೋ ಸೆಕೆಂಡ್ ಓನರ್ ಡೀಸೆಲ್ ಹೈಲೈನ್ ವರ್ಷನ್. ಓಕೆ, XUV 500 W10 ಸರ್. XUV 500 W10 ಅವ್ರು ನೋಡ್ತವ್ರೆ, ವಿತ್ ಸನ್ರೂಫ್ ಬರುತ್ತೆ. ಹೊಸ ಟೈರ್, 5 ವರ್ಷ ಇನ್ನು 100 ಕಿಲೋಮೀಟರ್ ಹಾಕಿಲ್ಲ ಟೈರ್ ಹಾಕಿ. ಬ್ರ್ಯಾಂಡ್ ನ್ಯೂ ಕಂಡೀಷನ್ ಇದೆ, ಒಂದು ಪೀಸು ಪೇಂಟ್ ಆಗಿಲ್ಲ, ಒರಿಜಿನಲ್ ಸ್ಟಾಕ್ ಕಂಡೀಷನ್ ಇದೆ. ಪೂರ್ತಿ ವಿಡಿಯೋ, ಪೂರ್ತಿ ಪ್ರೈಸು ಡೀಟೇಲ್ಸ್ ಏನಾದ್ರು ಬೇಕಂದ್ರೆ ನಮ್ಮ ಕ್ಯಾಟ್ಲಾಗ್ ಇರುತ್ತೆ, ಕ್ಯಾಟ್ಲಾಗ್ ಅಲ್ಲಿ ನೋಡಿ. 10,50,000 ಆಸ್ಕಿಂಗ್ ಇಟ್ಟಿದ್ದೀನಿ. ಇದು ಬೇಡ ಅಂದ್ರೆ ಸಿಲ್ವರ್ ಇಲ್ಲೂ ಇದೆ, ವೈಟ್ ಅಲ್ಲೂ ಇದೆ. ಒಂದ್ಸತಿ ವಿಸಿಟ್ ಮಾಡಿ, ಎಲ್ಲ ಡೀಟೇಲ್ಸು ಎಲ್ಲ ಕ್ಯಾಟ್ಲಾಗ್ಸು ಇಲ್ಲತ್ತೆ, ಇಲ್ಲ ವಿಸಿಟ್ ಮಾಡಿ ನೋಡ್ಬೋದು ಸರ್. ಖಂಡಿತ. 10,50,000 ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಮ್ಯಾನ್ಯುವಲ್ ಅಲ್ಲ ಸರ್? ಹೌದು, ಮ್ಯಾನ್ಯುವಲ್ ಸರ್. ಎಲ್ಲ ಮ್ಯಾನ್ಯುವಲ್. XUV 500 W6 ಇರೋದು. ಇನ್ನೊಂದು W6 ಇದೆ, ಕಸ್ಟಮರ್ W8 ಕನ್ವರ್ಷನ್ ಮಾಡಿದ್ದಾರೆ. ಲೆದರ್ ಸೀಟ್ಸ್ ಹಾಕಿ, ಟಚ್ ಸ್ಕ್ರೀನ್ ಸಿಸ್ಟಮ್, ಇದು ಮ್ಯಾಗ್ ವೀಲ್ಸ್, ಇದು ಮಿರರ್ ಫೋಲ್ಡಿಂಗ್ಸ್ ಎಲ್ಲ ಹಾಕಿದ್ದಾರೆ. 16 ಮಾಡೆಲ್ ನ್ಯೂ ಶೇಪ್ ಇರೋದು, ಸಿಂಗಲ್ ಓನರ್ ಇದು. 80,000 ಓಡಿದೆ, ವೈಟ್ ಕಲರ್ ಅಲ್ಲಿ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಇದೆ. ಪ್ರೈಸ್ ಪಾಯಿಂಟ್ ಆಫ್ ವ್ಯೂ ನಿಮ್ಗೆ ಬರೀ 7,50,000 ಹೇಳ್ತಾ ಇದ್ದೀನಿ, ಅದನ್ನಲ್ಲೂ ಬೆಸ್ಟ್ ಪ್ರೈಸ್ ಮಾಡಿಸ್ಕೊಡ್ತೀನಿ. ಇನ್ನೋವಾ ನೋಟ್ನವ್ರಿಗೆ ಬರೀ 75,000 ಓಡಿದೆ, ಬ್ರ್ಯಾಂಡ್ ನ್ಯೂ ಕಂಡೀಷನ್, ಆಲ್ ಓವರ್ ಕರ್ನಾಟಕ ಇಲ್ಲ ಅನ್ಕೊಂತೀನಿ. ಬರೀ 75,000 ಓಡಿದೆ, ಸೆಕೆಂಡ್ ಓನರ್ ಡೀಸೆಲ್ ವರ್ಷನ್. ಕಸ್ಟಮರ್ ಎಕ್ಸ್ಪೆಕ್ಟೇಷನ್ 1250 ಇದೆ, ಅದನ್ನಲ್ಲೂ ಬನ್ನಿ ಜೋಯ್ಫುಲ್ ಕಾರ್ಸ್ ವಿಸಿಟ್ ಮಾಡಿ. ಕಸ್ಟಮರ್ ಡೈರೆಕ್ಟ್ ಮಾತಾಡಿಸಿ RC ಪೇಮೆಂಟ್ ಮಾಡಿಸ್ತೀನಿ ಸರ್. ಖಂಡಿತ ಇದು RC ಪೇಮೆಂಟ್ ಆಗುತ್ತೆ. ಒಂದ್ಸರ್ತಿ ವಿಸಿಟ್ ಆಗಿ. 75,000 ಓಡಿದ್ರು ಸರ್. XUV 500 ಇನ್ನೊಂದು ಸರ್. XUV 500 ಸುಮಾರು ಗಾಡಿ ಇದೆ ಜೋಯ್ಫುಲ್ ಕಾರ್ಸ್ ಅಲ್ಲಿ. ವಿಡಿಯೋ ಇಲ್ಲ ಅಂದ್ರೆ ಬೇರೆ ಗಾಡಿನೂ ಇದೆ, ಬರೀ ವಿಸಿಟ್ ಮಾಡಿ, ನೀವು ಆಲ್ ಓವರ್ ಚಾಯ್ಸ್ ಕೊಟ್ಬಿಡ್ತೀನಿ. ಇದು 2000 W10 ಫ್ಯಾನ್ಸಿ ನಂಬರ್ ವೇಟಿಂಗು. ನಿಮ್ಗೆ ಯಾರು ಫ್ಯಾನ್ಸಿ ನಂಬರ್ ಬೇಕು, ಚಾಯ್ಸ್ ನಂಬರ್ ಸಿಗುತ್ತೆ. 15 ಸಿಂಗಲ್ ಓನರ್ ಇದು. ನಿಮಗೆ ಒಂದು ನಂಬರ್ ಸಮೇತ ಒಂದು 8.5 ಲಕ್ಷ ಫೈನಲ್ ಮಾಡ್ಕೊಡಿ ಸರ್, ನಾನ್ ನೆಗೋಷಿಯಬಲ್. 8,50,000 ನಾನ್ ನೆಗೋಷಿಯಬಲ್ W10. ಸರ್ ನೆಕ್ಸ್ಟ್ ಇನ್ನೊಂದು ಸರ್. ಇನ್ನೊಂದು 12 ಮಾಡೆಲ್ ಇದೆ ನಮ್ಮ ಹತ್ರ, ಸಿಂಗಲ್ ಓನರ್, ವೆಲ್ ಮೇಂಟೈನ್ ಅಂತ ಹೇಳ್ಬೋದು. 90,000 ಓಡಿದೆ, 12 ಮಾಡೆಲ್ W8. ಕಸ್ಟಮರ್ ಒಂದು 650 ಹೇಳ್ತಾವ್ರೆ, ಅದನ್ನಲ್ಲೂ ಬೆಸ್ಟ್ ಪ್ರೈಸ್ ಮಾಡಿಸ್ಕೊಡ್ತೀನಿ ಬನ್ನಿ ಸರ್. ಸಿಂಗಲ್ ಓನರ್ ಸರ್. ಓಡಿರೋದು 90,000 ಓಡಿದೆ. 90,000 ಓಡಿದೆ ಸರ್. ನೆಕ್ಸ್ಟ್ ಇನ್ನೊಂದು ಸರ್. ಇದೆ ಇನ್ನೊಂದು ಕೃಷ್ಣ ಅಡ್ವಾನ್ಸ್ ಆಗಿದೆ ಸರ್. ಓಕೆ, ಹಾಗೆ ನೆಕ್ಸ್ಟ್ ಇನ್ನೊಂದು ಎಸ್-ಕ್ರಾಸ್ ಇದೆ, 2015 ಮಾಡೆಲ್ ಇದೆ ಎಸ್-ಕ್ರಾಸ್. ಬ್ರ್ಯಾಂಡ್ ನ್ಯೂ ಕಂಡೀಷನ್ ಇದೆ, 15 ಮಾಡೆಲ್, ಸೆಕೆಂಡ್ ಓನರು, 95,000 ನೋಡಿದೆ. ಮೈಲೇಜ್ ನೋಡ್ತಾ ಇರೋ ಡೀಸೆಲ್ ಅಲ್ಲಿ ನಿಮ್ಗೆ ಆರಾಮಾಗಿ ಎಸ್-ಕ್ರಾಸ್ ನೋಡ್ಬೋದು. 20+ ಮೈಲೇಜ್ ಬರುತ್ತೆ ಆರಾಮಾಗಿ ಸರ್. SMT ಬರುತ್ತೆ. ಪ್ರೈಸು ನಿಮಗೆ ಒಂದು 6,15,000 ಹೇಳ್ತಾ ಇದ್ದೀನಿ, ಅದನ್ನಲ್ಲೂ ಬೆಸ್ಟ್ ಪ್ರೈಸ್ ಮಾಡಿಸ್ಕೊಡ್ತೀನಿ. ಮೈಲೇಜು ಬೆಸ್ಟ್ ಅಂಡ್ ಬೆಸ್ಟ್ ಇರುತ್ತೆ ಸರ್ ನಿಮಗೆ. ಎಸ್. ನೆಕ್ಸ್ಟ್ ಫೋರ್ಡ್ ಎಂಡೋವರ್ ಇರೋದು ಸರ್. ಎಂಡೋವರ್ ಯಾರು ನೋಡ್ತಾ ಹೋದ್ರೆ, ಎಂಡೋವರ್ ಲೋ ಬಜೆಟ್ ಇದೆ, ಹೈ ಮಾಡೆಲ್ ಇದೆ. 2008 ಮಾಡೆಲ್, ನಿಮ್ಗೆ FC 2030 ತನಕ ಇದೆ. FC ಏನ್ ಚಿಂತೆ ಇಲ್ಲ. ಓನರ್ ಸೆಕೆಂಡ್. ನಿಮ್ಗೆ ಪ್ರೈಸ್ ಪಾಯಿಂಟ್ ಆಫ್ ವ್ಯೂ ಬರೀ 4,75,000 ಹೇಳ್ತಾ ಇದ್ದೀನಿ, ಅದನ್ನಲ್ಲೂ ಬೆಸ್ಟ್ ಪ್ರೈಸ್ ಮಾಡಿಸ್ಕೊಡ್ತೀನಿ. 7 ಸೀಟರ್ ಯಾರು ನೋಡ್ತಾರೆ, ಎಂಡೋವರ್ ಬೆಸ್ಟ್ ಕಾರ್ ಅಂತ ಹೇಳ್ಬೋದು. ಕಂಫರ್ಟ್ ವೈಸು, ಪರ್ಫಾರ್ಮೆನ್ಸ್ ವೈಸು ಮಜಾ ಇರುತ್ತೆ, ಎಲ್ಲ ಇರುತ್ತೆ. ಬನ್ನಿ ಜೋಯ್ಫುಲ್ ಕಾರ್ಸು, ಇನ್ನೂ ಬೆಸ್ಟ್ ಪ್ರೈಸ್ ಮಾಡಿಸ್ಕೊಡ್ತೀನಿ ಸರ್. ಖಂಡಿತ ಸರ್. ನೆಕ್ಸ್ಟ್ ವೆಹಿಕಲ್ ನೋಡ್ತಿದ್ದಾರೆ ಸರ್, ಇನ್ನೊಂದು ಫೋರ್ಡ್ ಎಂಡೋವರ್ ಇರೋದು ಸರ್. ಫೋರ್ಡ್ ಎಂಡೋವರ್ ಇನ್ನೊಂದಿದೆ, 2017 ಮಾಡಲು. ನಿಮಗೆ 4x4 ಆಟೋ 3.2 ಲೀಟರ್ ಇಂಜಿನ್ ವಿತ್ ಸ್ಪ್ಯಾನೋರೋನಿಕ್ ಸನ್ರೂಫ್. ಗಾಡಿ ಸಕ್ಕದಾಗಿದೆ, ಏನು ಮಾತಾಡಂಗಿಲ್ಲ, ಬರೀ ತಗೊಂಡು ಬಂದು ರೂಪಾಯಿ ಖರ್ಚು ಮಾಡಂಗಿಲ್ಲ. ಡೀಸೆಲ್ ಹಾಕಿ ಓಡಿಸ್ಬೇಕು ಅಷ್ಟೇ ನೀವು. ನಿಮ್ಮ ಪ್ರೈಸ್ ಪಾಯಿಂಟ್ ಆಫ್ ವ್ಯೂ 25,50,000 ಕೋಟಿಂಗ್ ಇದೆ, ಅದನ್ನಲ್ಲೂ ಬೆಸ್ಟ್ ಪ್ರೈಸ್ ಮಾಡಿಸ್ಕೊಡ್ತೀನಿ. ಜೋಯ್ಫುಲ್ ಕಾರ್ಸ್ ವಿಸಿಟ್ ಮಾಡಿ ಸರ್. ಅಂಡ್ 25 ಲಕ್ಷಕ್ಕೆ ಏನಾದರೂ ಟ್ರೈ ಮಾಡ್ಬೋದಾ ಸರ್? ಸರ್ ಬನ್ನಿ, ಆನ್ ಟೇಬಲ್ ಬನ್ನಿ, ಡೈರೆಕ್ಟ್ ಓನರ್ ಜೊತೆ ಮಾತಾಡಿಸ್ಬಿಟ್ಟು ಬೆಸ್ಟ್ ಪ್ರೈಸ್ ಮಾಡಿಸ್ಕೊಡ್ತೀನಿ. ಎಲ್ಲ ಶೋರೂಮ್ ರೆಕಾರ್ಡೆಡ್ ವೆಹಿಕಲ್ಸ್ ಇರುತ್ತೆ, ಎಲ್ಲ ಸರ್ವಿಸ್ ಹಿಸ್ಟ್ರಿ ಜೊತೆ ಇರುತ್ತೆ. ಇನ್ನೊಂದು ನಿಮ್ಗೆ ಎಂಡೋವರ್ ಬೇಡ, ಕ್ರಿಸ್ಟಾಲ್ ನೋಡ್ತೀನಿ ಅಂದ್ರೆ ಕ್ರಿಸ್ಟಾನು ಇದೆ. ನಿಮ್ಗೆ ಕ್ರಿಸ್ಟಾ 2018 ಮಾಡಲು, ಬರೀ 16 ಲಕ್ಷ ಕೊಡ್ತೀನಿ, ಅದನ್ನಲ್ಲೂ ನೆಗೋಷಿಯೇಟ್ ಇರುತ್ತೆ. ಬಂದ್ ಜೋಯ್ಫುಲ್ ಕಾರ್ಸ್ ವಿಸಿಟ್ ಮಾಡಿ. ಬೆಸ್ಟ್ ಕಂಡೀಷನ್, ಎಲ್ಲ ಶೋರೂಮ್ ಟ್ರ್ಯಾಕ್ ಎಲ್ಲ ಇದೆ. ಓನರ್ ಸರ್ ಇದು? ಸರ್ ಸೆಕೆಂಡ್ ಓನರ್. ವೇರಿಯಂಟ್ G ವರ್ಷನ್ ಅಲ್ಲಿ ಇರುತ್ತೆ. 18 ಮಾಡಲು, 16 lakhs, ಅದನ್ನಲ್ಲೂ ನೆಗೋಷಿಯೇಟ್ ಮಾಡ್ಕೊಡ್ತೀನಿ. ನೆಕ್ಸ್ಟ್ ವೆಹಿಕಲ್ ಸರ್. ಸರ್ ಆಟೋಮೆಟಿಕ್ ಯಾರಾದರೂ ಟೂರಿಂಗ್ ಸ್ಪೋರ್ಟ್ಸ್ ನೋಡ್ತಾರೆ, ಆಟೋಮೆಟಿಕ್ ಗಾಡಿ ಇದೆ. 17 ಮಾಡಲ್ ಸಿಂಗಲ್ ಓನರು. ಸರ್ ಬಜಾರ್ ಅದು 18 ಲಕ್ಷ 18.5 ಹೇಳ್ತಾ ಇದ್ದೀನಿ, ನಾನು ಬರೀ 17 ಲಕ್ಷ ಹೇಳ್ತಾ ಇದ್ದೀನಿ, ಅದನ್ನಲ್ಲೂ ಬೆಸ್ಟ್ ಪ್ರೈಸ್ ಮಾಡಿಸ್ಕೊಡ್ತೀನಿ. ಅಂಡ್ ಡ್ರಿವನ್ ಆಗಿರೋದು ಸರ್? ಸರ್ ಡ್ರಿವನ್ ಆಗಿರೋದು 180 ಅಪ್ರಾಕ್ಸಿಮೇಟ್ ಓಡಿದೆ. 180 ಅಂಡ್ ರೆಕಾರ್ಡೆಡ್ ಸಿಗುತ್ತೆ. ಹೌದು ಸರ್. ನೆಕ್ಸ್ಟ್ ವೆಹಿಕಲ್ ಇನ್ನೊಂದು ಪಂಜಾಬ್ ಇದೆ, NOC ಎಲ್ಲ ರೆಡಿ ಇದೆ. ಫ್ಯಾನ್ಸಿ ನಂಬರ್ ಚಾಯ್ಸ್ ಯಾರಾದ್ರು ಹೋಗ್ತೀನಿ ನಾನು ಹೋಗ್ಬೋದು. ಸಿಂಗಲ್ ಓನರು. ನಿಮ್ಗೆ ಆಲ್ಮೋಸ್ಟ್ ಒಂದು 3-4 ತಿಂಗಳು ತನಕ ನಿಮ್ಗೆ ಸರ್ವಿಸ್ ಹಿಸ್ಟ್ರಿ ಸಿಗುತ್ತೆ. ವೈಟ್ ಕಲರ್ 17.5 ಹೇಳ್ತಾ ಇದೀನಿ, ಇನ್ಕ್ಲೂಡಿಂಗ್ ಕರ್ನಾಟಕ ರಿಜಿಸ್ಟ್ರೇಷನ್ ಸೇರಿ, ಅದನ್ನಲ್ಲೂ ಬೆಸ್ಟ್ ಪ್ರೈಸ್ ಮಾಡಿಸ್ಕೊಡ್ತೀನಿ ಸರ್. ಖಂಡಿತ. ಅಂಡ್ ಆಫ್ಟರ್ ಮಾರ್ಕೆಟ್ ಅಲಾಯ್ಸ್ ಕೂಡ ಬಂದಿದೆ ನೋಡಬಹುದು ಸರ್. ಇನ್ನೊಂದು ಇರೋದು ಸರ್. ಸರ್ ಇನ್ನೊಂದು ವಿ ವರ್ಷನ್ ಇದೆ, ಸಿಂಗಲ್ ಓನರು. ನಿಮ್ಗೆ ಬೆಸ್ಟ್ ಪ್ರೈಸ್ ಮಾಡ್ತೀನಿ. 17.5 ಇದನ್ನಲ್ಲೂ ಹೇಳ್ತಾ ಇದ್ದೀನಿ. ವೈಟ್ 17 ಸಿಂಗಲ್ ಓನರ್, 140 ಓಡಿದೆ.
ಇನ್ನೂ ಬೆಸ್ಟ್ ಪ್ರೈಸ್ ಮಾಡಿಸ್ಕೊಡ್ತೀನಿ ಸರ್. ವೇರಿಯಂಟ್ ಯಾವ್ದು ಹೇಳಿದ್ರೆ ಸರ್ ವಿ ವರ್ಷನ್, ಇದು ವಿ ವರ್ಷನ್, ಅದು ವಿ ವರ್ಷನ್. ಇಲ್ಲ ಇನೋವಾ ವಿ ವರ್ಷನ್ ಬೇಕಂದ್ರೆ ಇನೋವಾ ವಿ ವರ್ಷನ್ ಇದೆ. 2015 ಮಾಡಲ್ ಇದು, ಸೆಕೆಂಡ್ ಓನರ್. 11 ಲಕ್ಷ ಹೇಳ್ತಾ ಇದೀನಿ, ಅದನ್ನಲ್ಲೂ ನೆಗೋಷಿಯೇಟ್ ಮಾಡಿ ಬೆಸ್ಟ್ ಪ್ರೈಸ್ 11 ಲಕ್ಷ ಸ್ಲೈಟ್ ನೆಗೋಷಿಯಬಲ್ ಆಗುತ್ತೆ ಸರ್. ಹಾಗೆ ಇನ್ನೊಂದಿರೋದು ಕ್ರಿಸ್ಟಾ ಝೆಡ್ ವೇರಿಯಂಟ್ ಅಲ್ಲಿ ಬೇಕು ನನಗೆ, ಝೆಡ್ ಬೇಕು, ಸಿಂಗಲ್ ಓನರ್ ಬೇಕು, LSD1 ಬೇಕಂದ್ರೆ 90,000 ಓಡಿದೆ. ಬರೀ ಸಿಂಗಲ್ ಓನರ್ 90,000 ಇದೆ. 18 lakhs ಎಕ್ಸ್ಪೆಕ್ಟೇಷನ್ ಇದೆ, ಅದನ್ನಲ್ಲೂ ಬೆಸ್ಟ್ ಪ್ರೈಸ್ ಮಾಡಿಸ್ಕೊಡ್ತೀನಿ ಸರ್. 18 ಲಕ್ಷ ಸ್ಲೈಟ್ ನೆಗೋಷಿಯಬಲ್ ಆಗುತ್ತೆ. ಇನ್ನೊಂದು ಯಾರಾದ್ರು Audi A6 ನೋಡೋರೆ, ಆಲ್ರೆಡಿ ಕಸ್ಟಮರ್ ಡೈರೆಕ್ಟ್ ಏನ್ ಮಾಡಿದ್ದಾರೆ, ಟ್ಯಾಕ್ಸ್ ಎಲ್ಲ ಕಟ್ಟಿ ಕನ್ವರ್ಷನ್ ಮಾಡಿದ್ದಾರೆ. 7 ಲಕ್ಷ ಟ್ಯಾಕ್ಸ್ ಕಟ್ಟಿದ್ದಾರೆ ಬರೀ ಆಡಿಗೆ. 15 ಮಾಡಲ್ ಕಸ್ಟಮರ್ ಬಂದು 24 ಹೇಳ್ತಾವ್ರೆ, ಅದನ್ನಲ್ಲೂ ಏನ್ ಬೆಸ್ಟ್ ಪ್ರೈಸ್ ಆಗತ್ ಮಾಡಿಸ್ಕೊಡ್ತೀನಿ ಬನ್ನಿ. ಖಂಡಿತ. ಫಾರ್ಚುನರ್ ಒಂದಿರೋದು ಸರ್. ಫಾರ್ಚುನರ್ ನಿಮ್ಗೆ 2014 ನಿಮ್ಗೆ ಪ್ರೈಸ್ ಪಾಯಿಂಟ್ ಆಫ್ ವ್ಯೂ ನಿಮ್ಗೆ ಬರೀ 13.5 ಹೇಳ್ತಾ ಇದ್ರೆ, ಅದನ್ನು ಬೆಸ್ಟ್ ಪ್ರೈಸ್ ಮಾಡಿಸ್ಕೊಡ್ತೀನಿ. ಓನರ್ ಸೆಕೆಂಡ್ ಓನರ್ ಆಗಿರುತ್ತೆ. 4x2 4x2 ವೈಟ್ ಕಲರ್. ನೆಕ್ಸ್ಟ್ ನಿಮ್ಗೆ ಶಿಫ್ಟ್ ಡಿಸೈರ್ ಲೋ ಬಜೆಟ್ ಅಲ್ಲಿ ಬೇಕಂದ್ರೆ FC ಇನ್ಶೂರೆನ್ಸ್ ಎಲ್ಲ ಮಾಡಿ 2,45,000 ಎಕ್ಸ್ಪೆಕ್ಟೇಷನ್ ಇದೆ. ಪೆಟ್ರೋಲ್ ಸೆಕೆಂಡ್ ಓನರ್ 10 ಮಾಡಲ್, ಅದನ್ನಲ್ಲೂ ಬೆಸ್ಟ್ ಪ್ರೈಸ್ ಮಾಡಿಸ್ಕೊಡ್ತೀನಿ. FC ಎಲ್ಲ ಫ್ರೆಶ್ ಮಾಡಿಸ್ಕೊಡ್ತೀನಿ. ಖಂಡಿತ ಸರ್. ನೆಕ್ಸ್ಟ್ ವೆಹಿಕಲ್ ಸರ್ ನಿಮ್ಗೆ ಪೋಲೋ ಬರೀ 43,000 ಓಡಿದೆ. ಪೆಟ್ರೋಲ್ ಅಲ್ಲಿ ನೋಡ್ತಾವ್ರಿ, ಎಲ್ಲೂ ಹೋಗ್ಬೇಡಿ, ಜೋಫುಲ್ ಕಾರ್ಸ್ ವಿಸಿಟ್ ಮಾಡಿ. ಬರೀ 43,000 ಓಡಿದೆ. ಸಿಂಗಲ್ ಓನರ್ ಹೈಲೈನ್, ಅದು 1.2 ಲೀಟರ್ ಇಂಜಿನ್. ನಿಮ್ಗೆ ಮೈಲೇಜ್ ಸಕ್ಕದಾಗಿ ಬರುತ್ತೆ. 5,50,000 ಆಸ್ಕಿಂಗ್ ಇದೆ. ಇನ್ನೂ ಬೆಸ್ಟ್ ಪ್ರೈಸ್ 5,50,000 ಪೆಟ್ರೋಲ್ ವೇರಿಯಂಟ್ ಹೈಲೈನ್ ಸಿಗ್ತಿರೋದು. ಮಾಡಲ್ ಸರ್ ಮಾಡಲ್ 14 ಮಾಡಲ್ ಸಿಂಗಲ್ ಓನರ್ ಸರ್. ಸರ್ BMW ಒಂದು ಸರ್ BMW ಲೋ ಬಜೆಟ್ ಅಲ್ಲಿ ಯಾರು BMW ಬೇಕಂದ್ರೆ 2009 ಮಾಡಲ್ ಸೆಕೆಂಡ್ ಓನರ್ ಇದೆ. FC ಎಲ್ಲ ರನ್ನಿಂಗ್ ಇದೆ, ಇನ್ಶೂರೆನ್ಸ್ ರನ್ನಿಂಗ್ ಇದೆ. 4,85,000 ಎಕ್ಸ್ಪೆಕ್ಟೇಷನ್ ಇದೆ. ಇನ್ನೂ ಬೆಸ್ಟ್ ಪ್ರೈಸ್ ಅಲ್ಲಿ ಮಾಡಿಸ್ಕೊಡ್ತೀನಿ ಸರ್. ಎಸ್ ನೆಕ್ಸ್ಟ್ ಇರೋದು ಸರ್ ಇನ್ನೊಂದು ವೆರ್ನಾ ಫ್ಲೂಟಿಕ್ ಇದೆ SX ಅಲ್ಲಿ ನಿಮ್ಗೆ ಬರೀ 65,000 ಓಡಿದೆ. ಡೀಸೆಲ್ ಅಲ್ಲಿ SX ಇದು. ನಿಮ್ ಪ್ರೈಸ್ ಪಾಯಿಂಟ್ ಆಫ್ ವ್ಯೂ 5,25,000 ಹೇಳ್ತಾ ಇದೀನಿ. 5 ಲಕ್ಷ ಒಳಗಡೆ ಮಾಡಿಸ್ಕೊಡ್ತೀನಿ ಬನ್ನಿ. ಮ್ಯಾನ್ಯುವಲ್ ಆಟೋಮೆಟಿಕ್ ಸರ್. ಮ್ಯಾನ್ಯುವಲ್, ಡೀಸೆಲ್, SX ಸೆಕೆಂಡ್ ಓನರ್ ಸರ್. ಇನ್ನೊಂದು ಇಲ್ಲ ಶಿಫ್ಟ್ ನಮ್ಗೆ ಮೈಲೇಜ್ ಮೇಂಟೆನೆನ್ಸ್ ಬೇಡ, ಶಿಫ್ಟ್ ಬೇಕಂದ್ರೆ ಶಿಫ್ಟ್ ಇಕ್ಕಿದ್ದೀನಿ. 13 ಮಾಡಲ್ ಇದು, ಸಿಂಗಲ್ ಓನರ್, ಬರೀ 75,000 ಓಡಿದೆ. 4 lakh ಆಸ್ಕಿಂಗ್ ಇದೆ, ಅದನ್ನಲ್ಲೂ ಬೆಸ್ಟ್ ಪ್ರೈಸ್ ಮಾಡಿಸ್ಕೊಡ್ತೀನಿ. ವೇರಿಯಂಟ್ ಸರ್ VDI ಬರುತ್ತೆ. VDI ಆಗಿರುತ್ತೆ ಸರ್. ಹೆಕ್ಸಾ ನೋಡೋರಿಗೆ ಹೆಕ್ಸಾನು ಇದೆ ನಿಮ್ಮ ಹತ್ರ. ಬರೀ 54,000 ಓಡಿದೆ, ಸಿಂಗಲ್ ಓನರ್. ಅದು ಆಟೋಮೆಟಿಕ್ ಗಾಡಿ, ಆಟೋಮೆಟಿಕ್ ಡೀಸೆಲ್ ವರ್ಷನ್ ಅಲ್ಲಿ. ನಿಮ್ ಪ್ರೈಸ್ ಪಾಯಿಂಟ್ ಆಫ್ ವ್ಯೂ 10.5 ಲಕ್ಷ ಹೇಳ್ತಾ ಇದ್ರೆ, ಅದನ್ನಲ್ಲೂ ಬೆಸ್ಟ್ ಪ್ರೈಸ್ 50,000 ಸ್ಲೈಟ್ ನೆಗೋಷಿಯಬಲ್ ಆಟೋಮೆಟಿಕ್ ಹೆಕ್ಸಾ ಸಿಗ್ತಿರೋದು ಸರ್. ನೆಕ್ಸ್ಟ್ ವೆಹಿಕಲ್ ಸರ್ ಈ ಪೋಲೋನು ಅಡ್ವಾನ್ಸ್ ಆಗಿದೆ. ನಿಮ್ಗೆ ಬರೀ ನಂಬರ್ ಮಾಡಿಸ್ಕೊಡ್ಬೇಕು ಸರ್, ಡೆಲಿವರಿ ಕೊಡ್ಬೇಕು. ಓಕೆ ಸರ್ ಹೇಳಿ ಸರ್. ಬ್ರೆಜಾ ನೋಡ್ತಾರೆ VDIಗೆ ಯಾರು ಫ್ಯಾನ್ಸಿ ನಂಬರ್ ನೋಡ್ತಾರೆ ನೋಡ್ಬೋದು, ಇಲ್ಲ ಹಂಗೆ ಇನ್ವೋಸಿ ಕೊಡಿ ಅಂತ ಕೊಡ್ತೀನಿ. 2017 ಮಾಡಲ್ VDI ಸಿಂಗಲ್ ಓನರ್ ಇದೆ. ನಿಮ್ಮ ಪ್ರೈಸ್ ಪಾಯಿಂಟ್ ಆಫ್ ವ್ಯೂ ಬರೀ ನಂಬರ್ ಎಲ್ಲ ಮಾಡಿ 5,75,000 ಹೇಳ್ತಾ ಇದ್ದೀನಿ ಸರ್. ಆಲ್ ಓವರ್ ಮಾರ್ಕೆಟ್ ಕೊಡಲ್ಲ. 6.5 ಲಕ್ಷ 7 ಲಕ್ಷ ಹೇಳ್ತವ್ರೆ. ಬರೀ 5,75,000ಗೆ ಇನ್ಕ್ಲೂಡಿಂಗ್ ನಂಬರ್ ಮಾಡಿಸ್ಕೊಡ್ತೀನಿ ಬನ್ನಿ ಸರ್. 5,75,000ಗೆ 17 ಮಾಡಲ್ ಸಿಂಗಲ್ ಓನರ್ VDI, ಅದು ರೆಕಾರ್ಡೆಡ್ ಮೈಲೇಜ್ ಇರೋದು ವಿತ್ ಕರ್ನಾಟಕ ನಂಬರ್ ಕೊಡ್ತೀನಿ.